ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಈ ವಿಷಯ ನಿನ್ನ ಹತ್ರ ಹೇಳಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನೀನು ಫೋನ್ ಮಾಡಿದೆ ಅಲ್ವಾ. ಎನಿವೇಸ್ ಮೈನಾ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಹಲೋ ಸರ್. ಅಯ್ಯೋ ಬೇಡ ಸರ್. ಅಯ್ಯೋ ಸರ್, ಇಟ್ಟು ಫೋನ್ ತೆಗೀರಿ. ನನ್ನ ಮಾತು ಕೇಳಿ ಸರ್. ಅಯ್ಯೋ ಯಾವಾಗ್ಲೂ ಇದ್ರ ಅವಸರ ಪಟ್ಟು ಏನೋ ಒಂದು ಮಾಡ್ತೀರಾ. ಅಯ್ಯೋ ಕೋಪದಲ್ಲಿ ಅಲ್ಲಿಗೆ ಹೋದ್ರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಪುಷ್ಪಕ್ ಸರ್ ಬಗ್ಗೆ ಏನೇನೋ ಮಾತಾಡ್ಬಿಡ್ತಾರೆ. ಸರ್ ಫೋನ್ ತೆಗೀರಿ ಸರ್. ಏನ್ ಮಾಡ್ಲಿ? ಅಯ್ಯೋ ನರ್ತನಾ ನರ್ತನಾ ನರ್ತನಾ. ಏನಾಯ್ತು ಮೈನಾ? ಯಾಕೆ ಟೆನ್ಷನ್ ಆಗಿದ್ಯಾ? ನರ್ತನಾ, ಅದು ಪುಷ್ಪಕ್ ಸರು. ಹೇಳು. ಪುಷ್ಪಕ್ ಸರು ಧ್ರುವರ ಅಮ್ಮನ ಹತ್ರ ಕ್ಷಮೆ ಕೇಳಕ್ಕೆ ಅವ್ರ ಮನೆ ಹತ್ರ ಹೋಗ್ತಾವ್ರೆ. ನನ್ ಎಷ್ಟು ಹೇಳಿದ್ರು ನನ್ ಮಾತೇ ಕೇಳಿಲ್ಲ. ನೀನಾದ್ರೂ ಹೇಳು ನರ್ತನಾ. ಕ್ಷಮೆ ಕೇಳಕ್ ಹೋಗ್ತಿದ್ದಾನ? ಯಾಕೆ? ಪುಷ್ಪಕ್ ಸರು ಅವ್ರು ಮಾಡಿದ ತಪ್ಪನ್ನ ನೆನ್ಸ್ಕೊಂಡು ನನ್ಗೂ ಧ್ರುವರ್ಗೂ ಮದ್ವೆ ಮಾಡ್ಬಾರ್ದಿತ್ತು ಅಂತ ಅವ್ರ ಅಮ್ಮನ ಹತ್ರ ಕ್ಷಮೆ ಕೇಳಕ್ ಹೋಗ್ತಾವ್ರೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ ಎಷ್ಟು ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ. ಏನೇ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದು ನಿಜನಾ? ಹೌದು ಅಕ್ಕ, ನಿನ್ ಹತ್ರ ಮಾತಾಡಾದ್ಮೇಲೆ ನನ್ ಪುಷ್ಪಕ್ ಸರ್ ಫೋನ್ ಮಾಡ್ದೆ ತಾನೆ. ಆಗ್ಲೇ ಗೊತ್ತಾಗಿದ್ದು ಅವ್ರವ್ರ ಮನೆ ಹತ್ರ ಹೋಗ್ತಾವ್ರಂತ. ಅಯ್ಯೋ ಮೈನಾ, ನನ್ ಕೈಲಿ ಪುಷ್ಪಕ್ ಹತ್ರ ಇವಾಗ ಮಾತಾಡೋದಕ್ಕಾಗಲ್ಲ. ಇವಾಗ ಏನಾದ್ರೂ ನನ್ ಚೂರ್ ಮಾತಾಡೋದಕ್ ಹೋದ್ರುನು ಮತ್ತೆ ನಾನೇನೋ ಪ್ಲಾನ್ ಮಾಡಿದೀನಿ ಅಂತ ಅನ್ಕೊಂಡು ಇನ್ನು ನನ್ ಮೇಲ್ ರೇಗಾಡ್ಬಿಡ್ತಾನೆ. ನಾನು ಏನೇ ಮಾಡಿದ್ರು ಅವ್ನ್ಗೆ ಅರ್ಥ ಮಾಡ್ಸೋದಕ್ ಆಗದೇ ಇಲ್ಲ ಮೈನಾ. ನಾನು ಏನ್ ಹೇಳಿದ್ರು ಅವ್ನ್ ಕೇಳಲ್ಲ, ಆದ್ರೆ ನೀನ್ ಹೇಳಿದ್ರೆ ಕೇಳ್ತಾನೆ. ನಾನ್ ಎಷ್ಟ್ ಹೇಳಿದ್ರು ನನ್ ಮಾತೆ ಕೇಳಿಲ್ಲ ಅವರು. ಫೋನಲ್ಲಿ ಹೇಳಿದ್ರೆ ಯಾರು ಕೇಳಲ್ಲ ಮೈನಾ. ಡೈರೆಕ್ಟ್ ಆಗಿ ಹೋಗಿ ತಡೆದ್ ನಿಲ್ಸು. ನಾನ್ ಹೇಗ್ ಹೋಗ್ಲಿ? ನನ್ನಿಂದನೇ ಈ ಸಮಸ್ಯೆ ಶುರು ಆಗಿರೋದು. ಈಗ ನಾನೇನಾದ್ರೂ ಹೋದ್ರೆ ಇನ್ನು ದೊಡ್ಡ ಸಮಸ್ಯೆ ಆಗೋಗತ್ತೆ. ಇಲ್ಲ ಮೈನಾ, ಸಮಸ್ಯೆಗೆ ಕಾರಣ ನೀನೇ ಹಾಕಿದ್ರು. ಧ್ರುವ ಮತ್ತೆ ಪುಷ್ಪಕ್ ನೀನ್ ಏನೇ ಹೇಳಿದ್ರು ಕೇಳ್ದೆ ಇರಲ್ಲ, ಕೇಳ್ತಾರೆ. ಹೌದು ಮೈನಾ, ನಡಿ ನಾವಿಬ್ರು ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರುಮ. ಇಲ್ಲ ಅಕ್ಕ, ನೀನ್ ಬರೋದ್ ಬೇಡ. ಅವತ್ತು ಧ್ರುವರ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಗ ನೀನ್ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸದ್ಯ ಭಾವ ನಿಮ್ಮನ್ ತಡೆದ್ರು. ಇವತ್ತು ನಿನ್ನ ಅವ್ರು ತಪ್ಪು ತಿಳ್ಕೊಳಕ್ ಬೇಕಾಗಿಲ್ಲ. ನಾನೊಬ್ಳೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ತೀನಿ. ಅಲ್ಲ ಕಣೆ, ಅದಕ್ಕೆ ಅಂತ ಸುಮ್ನಿರೋದಕ್ಕಾಗುತ್ತಾ? ಅಕ್ಕ, ನಾನ್ ಏನೋ ಒಂದ್ ಮಾಡ್ತೀನಕ್ಕ. ನಾನೊಬ್ಳೆ ಅಲ್ಲ ಮೈನಾ, ನನ್ ಮಾತ್ ಕೇಳು. ರಾಧಾ, ಅವಳೊಬ್ಳೆ ಹೋಗೋದೇ ಸರಿ. ಅವಳು ಹೋಗೋದಕ್ಕಾದ್ರೂ ಬಿಡು. ಹೋಗ್ಬಾ ಮೈನಾ ನೀನು. ಬರ್ತೀನಿ. ಅಲ್ಲ ಕಣೆ, ಅಯ್ಯೋ ಇವಳೊಬ್ಳೆ ಹೋಗ್ತಿದ್ದಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಭಯ ಪಟ್ಕೋಬೇಡ ರಾಧಾ, ಹಾಗೆಲ್ಲ ಏನೂ ಆಗಲ್ಲ. ಮೈನಾ ಹ್ಯಾಂಡಲ್ ಮಾಡ್ತಾಳೆ. ನೀನ್ ಧೈರ್ಯವಾಗಿರು.